ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಭಾರತದ ಅತ್ಯಂತ ಅಪಾಯಕಾರಿ ಜನಾಂಗ ಮತ್ತು ಪ್ರತ್ಯೇಕತೆಗೆ ಹೆಸರಾದಂತಹ ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಜನಾಂಗ ಎಲ್ಲಿಂದ ಬಂತು? ಇವರ ಹಿನ್ನೆಲೆ ಏನು? ಅಂತ ನೋಡೋದಾದ್ರೆ ಸುಮಾರು 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ದಕ್ಷಿಣ ಏಷ್ಯಾಕ್ಕೆ ಬಂದು ನೆಲೆಸ್ತಾರೆ. ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಿಂದ ಸುಮಾರು 50 ಮತ್ತು 60 ಕಿಲೋಮೀಟರ್ ಇರುವ ಒಂದು ಪುಟ್ಟ ದ್ವೀಪದಲ್ಲಿ ಇವರು ನೆಲೆಸ್ತಾರೆ. ಇಲ್ಲಿಯವರೆಗೂ ಇವರನ್ನ ಭೇಟಿ ಮಾಡುವಂತಹ ಧೈರ್ಯ ಯಾರೂ ಮಾಡಿಲ್ಲ. ಏಕೆಂದ್ರೆ ಇವರನ್ನು ಭೇಟಿ ಮಾಡಲು ಹೋದಂತಹ ಎಷ್ಟೋ ಜನಗಳು ಹಿಂತಿರುಗಿ ಬಂದಿದ್ದೇ ಇಲ್ಲ. ಯಾಕೆ ಇವರು ಹೊರಗಿನವರ ಪ್ರವೇಶವನ್ನ ಅಷ್ಟೊಂದು ನಿಷೇಧಿಸ್ತಾರೆ ಅಂತ ನೋಡೋದ 1800ರ ದಶಕದಲ್ಲಿ ಒಬ್ಬ ಬ್ರಿಟಿಷ್ ವಸಾಹತುಗಾರರು ಇದಕ್ಕೆ ಭೇಟಿ ನೀಡಿರ್ತಾರೆ. ಹಾಗೆಯೇ ಆತನನ್ನು ಬಲವಂತವಾಗಿ ಈ ಬುಡಕಟ್ಟುಗಳು ಸೆರೆ ಹಿಡಿದು ತಮ್ಮ ಶಿಬಿರದಲ್ಲೇ ಉಳಿಸಿಕೊಂಡು ಅವರಿಗೆ ಸೇವೆಯನ್ನ ಮಾಡಿರ್ತಾರೆ. ಹಾಗೆ ಅವರನ್ನ ಹಿಂದಕ್ಕೂ ಕೂಡ ಕಳಿಸಿರ್ತಾರೆ. ಆ ನಂತರ ಇವರಿಗೆ ಒಂದೊಂದು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದು ವಾಸಿ ಆಗದಂತಹ ರೋಗವಾಗಿರುತ್ತೆ. ಆದ್ದರಿಂದ ಇವರು ಹೊರಗಿನವರ ಪ್ರವೇಶವನ್ನು ಇಷ್ಟಪಡೋದಿಲ್ಲ. ಏಕೆಂದರೆ ಹೊರಗಿನವರ ಒಂದು ಸಣ್ಣ ಜ್ವರವು ಇವ್ರಿಗೆ ಬಂದ್ರೆ ಇವರು ಬದುಕುಳಿಯುವ ಸಾಧ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ಇವರು ಅವ್ರನ್ನ ಹೊರಗಡೆ ಇರೋರ್ನ ಸೇರ್ಸೋದಿಲ್ಲ. ಹಾಗೆ ತಮ್ಮ ಸಂಸ್ಕೃತಿಯನ್ನ ಕಾಪಾಡೋದಕ್ಕೋಸ್ಕರ ಬೇರೆಯವ್ರನ್ನ ಸೇರ್ಸೋದಿಲ್ಲ. ಹಾಗೆಯೇ ಇವರು ಅಕಸ್ಮಾತ್ ಎಲ್ಲಾ ನಿಯಮಗಳನ್ನ ಮುರಿದು ಯಾರಾದ್ರೂ ಇವರ ಜನಾಂಗಕ್ಕೆ ಹೋದ್ರೆ ಅವ್ರನ್ನ ಈಟಿ ಮತ್ತು ಬಿಲ್ಲು ಬಾಣಗಳಿಂದ ಕೊಂದೇ ಬಿಡ್ತಾರೆ. ಹಾಗೆ ಕೊಂದಂತಹ ಮನುಷ್ಯರನ್ನ ಪ್ರಾಣಿಗಳಿಗೆ ನೀಡಿ ಮೂಳೆಗಳಿಂದ ತಮಗೆ ಬೇಕಾದಂತಹ ಚಾಪು ಯುದ್ಧೋಪಕರಣಗಳನ್ನ ಮಾಡ್ಕೊಳ್ತಾರೆ. ಹಾಗೆ ಇವರ ವೇಷಭೂಷಣ ನಾವು ನೋಡೋದಾದ್ರೆ ಮಹಿಳೆಯರು ಮೇಲಿನ ಉಡುಪನ್ನು ವಿವಾಹದ ಸಂದರ್ಭದಲ್ಲಿ ಮಾತ್ರ ಹಾಕ್ತಾರೆ. ಹಾಗೆಯೇ ಕೆಳಗಿನ ಉಡುಪು ಸದಾ ಹಾಕಿರ್ತಾರೆ. ಹಾಗೆ ಪುರುಷರು ಸದಾ ಕೆಳಗಿನ ಉಡುಪು ಮಾತ್ರ ಹಾಕ್ತಾರೆ. ಹಾಗೆಯೇ ಅವರ ಆಹಾರ ಪದಾರ್ಥಗಳನ್ನ ನೋಡೋದಾದ್ರೆ ಅವರು ಸಮುದ್ರದಲ್ಲಿ ಸಿಗುವಂತಹ ಮೀನು, ಏಡಿ, ಇನ್ನಿತರ ಜಲಚರಗಳನ್ನ ಸಹ ತಿಂದು ಬದುಕ್ತಾರೆ. ಹಾಗೆಯೇ ಅರಣ್ಯದಲ್ಲಿ ಮತ್ತು ಮರದಲ್ಲಿ ಸಿಗುವಂತಹ ಈ ರೀತಿಯ ಪದಾರ್ಥಗಳನ್ನು ಸಹ ತಿಂತಾರೆ. ಹಾಗೆಯೇ ಬಾಳೆಹಣ್ಣು ಆಗಿರ್ಬೋದು, ತೆಂಗಿನ ನೀರು ಆಗಿರ್ಬೋದು ಇದನ್ನ ಸಹ ಅವರು ಸಹಜವಾಗಿಯೇ ತಿಂತಾರೆ. ಹಾಗೆಯೇ ಜೋಳ ಆಗಿರ್ಬೋದು, ಹಾಗೆ ಇನ್ನಿತರ ಮಸಾಲಾ ಪದಾರ್ಥಗಳನ್ನು ಸಹ ಅವ್ರು ತಿಂತಾರೆ. ಹಾಗೆಯೇ ಈ ದ್ವೀಪದಲ್ಲಿ ಸುಮಾರು 50ರಿಂದ 150 ಬುಡಕಟ್ಟು ಜನರಿಂದ ಕೂಡಿರುತ್ತೆ. ಹಾಗೆ ಇವರು ಚಿಕ್ಕ ಪುಟ್ಟ ಮನೆಗಳಲ್ಲಿ ವಾಸಿಸ್ತಾ ಇರ್ತಾರೆ. ಅಂದ್ರೆ ಅವರೇ ನೈಸರ್ಗಿಕವಾಗಿ ಸಿಗುವಂತಹ ಕಟ್ಟಿಗೆ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನ ತೆಗೆದುಕೊಂಡು ಮನೆ ನಿರ್ಮಿಸ್ತಾರೆ. ಹಾಗೆಯೇ ಈ ಜನಾಂಗದವ್ರನ್ನ ಯಾಕೆ ಸರ್ಕಾರ ದೂರ ಇಟ್ಟಿದೆ ಅಂತ ನೋಡೋದ ಇವರ ಸಂಸ್ಕೃತಿಯನ್ನ ಕಾಪಾಡೋದಕ್ಕಾಗಿರುತ್ತೆ. ಯಾಕಂದ್ರೆ ಇವ್ರು ಯಾರನ್ನು ತಮ್ಮೊಳಗೆ ಸೇರಿಸ್ಕೊಳ್ಳಲ್ಲ. ಆದ್ದರಿಂದ ಇದನ್ನು ಪರಿಗಣಿಸಿದ ಭಾರತ ಸರ್ಕಾರ 1956ರಲ್ಲಿ ಇವರಿಗಂತಾನೆ ಆ ಪ್ರದೇಶ ಮೀಸಲಿಡುತ್ತೆ. ಯಾರಾದ್ರೂ ಆ ಪ್ರದೇಶದೊಳಗಡೆ ಪ್ರವೇಶ ಮಾಡಿದ್ರೆ ಅವರಿಗೆ ದಂಡ ಕೂಡ ವಿಧಿಸಲಾಗುತ್ತೆ. ಅಂದ್ರೆ ಸುಮಾರು ಅವ್ರು ಇರುವುದರಿಂದ 5 ಕಿಲೋಮೀಟರ್ ವರೆಗೂ ಯಾರು ಹೋಗುವಂತಿಲ್ಲ. ಹಾಗೆಯೇ ಯಾರಾದರೂ ಅಕಸ್ಮಾತ್ ಅದನ್ನು ದಾಟಿ ಹೋದರೆ ಅವರ ಜೀವ ಕಳೆದುಕೊಂಡರೂ ಅದಕ್ಕೆ ಸರ್ಕಾರ ಗ್ಯಾರಂಟಿ ಆಗಿರೋದಿಲ್ಲ ಅಂತಾನೂ ಹೇಳ್ತಾರೆ. ಹೀಗೆ ಈ ಬುಡಕಟ್ಟು ಜನಾಂಗದವರು ಇದುವರೆಗೂ ಯಾರನ್ನು ಸಹ ತಮ್ಮೊಳಗಡೆ ಸೇರಿಸ್ಕೊಂಡಿಲ್ಲ. ಅಂದ್ರೆ ಇಡೀ ನಾಗರಿಕ ಸಮಾಜದಿಂದಲೇ ಇವರು ತುಂಬಾ ಹಿಂದುಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಈ ದಿನದ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.